ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ರಸ್ತೆ ಸಾರಿಗೆ ಅಧಿಕಾರಿ ವಿಧಿಸಿದ ದುಬಾರಿ ದಂಡದಿಂದ ತೀವ್ರವಾಗಿ ನೊಂದ ಟ್ರಕ್ ಚಾಲಕರೊಬ್ಬರು ಟ್ರಕ್ ಮೇಲೆಯೇ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಮಧ್ಯಪ್ರದೇಶದ ಗಡಿ ಭಾಗದಲ್ಲಿ ನಡೆದಿದೆ. ಈ ಸಂಬಂಧದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಟ್ರಕ್ ಚಾಲಕನಿಗೆ ಕೇವಲ ದಾಖಲೆ ಪರಿಶೀಲನೆಯ ನೆಪದಲ್ಲಿ ಬರೋಬ್ಬರಿ 4,500 ರೂಪಾಯಿ ದಂಡವನ್ನು ವಿಧಿಸಲಾಗಿತ್ತು. ಇದರಿಂದ ತೀವ್ರ ಬೇಸರಗೊಂಡ ಚಾಲಕ ಪ್ರತಿಭಟನೆ ಮತ್ತು ಹತಾಶೆಯ ಪ್ರತೀಕಾರವಾಗಿ ತನ್ನ ಟ್ರಕ್ನ ಮೇಲೇರಿ ನಿಂತು ತನ್ನ ದೇಹಕ್ಕೆ ಮತ್ತು ಟ್ರಕ್ಗೆ ಡೀಸೆಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಸ್ಥಳದಲ್ಲಿ ಕೆಳಗೆ ನೆರೆದಿದ್ದ RTO ಅಧಿಕಾರಿಗಳು ಮತ್ತು ಸ್ಥಳೀಯರು ಎಷ್ಟೇ ಮನವಿ ಮಾಡಿದರೂ ಅಳುತ್ತಿರುವ ಆ ಚಾಲಕ ಟ್ರಕ್ನಿಂದ ಕೆಳಗೆ ಇಳಿಯೋದಕ್ಕೆ ನಿರಾಕರಿಸಿದರು. ವಿಡಿಯೋದಲ್ಲಿ ಟ್ರಕ್ ಚಾಲಕ ತನ್ನ ಅಸಹಾಯಕತೆ ಮತ್ತು ಆರ್ಥಿಕ ಸಂಕಷ್ಟವನ್ನು ನೆನೆದು ಕಣ್ಣೀರು ಹಾಕ್ತಾ ಇರೋದು ಕಂಡುಬಂದಿದೆ. ಸ್ಥಳದಿದ್ದ ಕೆಲವರು ಘಟನೆಯ ಸಂಪೂರ್ಣ ದೃಶ್ಯವನ್ನು ವಿಡಿಯೋ ಮಾಡಿಕೊಂಡಿದ್ದು, ಇದು ಈಗ ಆಡಳಿತದ ಅತಿಯಾದ ದಂಡದ ನೀತಿಯ ಕುರಿತು ಸಾರ್ವಜನಿಕ ವಲಯದಲ್ಲಿ ವಿಪರೀತ ಚರ್ಚೆಗೆ ಕಾರಣವಾಗಿದೆ.